ಸರ್ ನಮ್ಮ ಹೆಸರು ಮಲ್ಲಿನಾಥ್ ಚಂದ್ರಪ್ಪ ಗಡದ್. ಹೌದು. ಈ ಒಂದು ಚೌಡೇಶ್ವರಿ ಜಾತ್ರಾ ಮಹೋತ್ಸವದಾಗ ನೀವು ಯಾವ ಪಾತ್ರವನ್ನು ವಹಿಸಾತ್ರಿ? ಏನ್ ನಿಮ್ಮ ಕಾರ್ಯ ಏನ್ರಿ? ಹುಣಿವೆ ಏನ್ ಬರ್ತಲ್ಲ, ಹುಣಿವೆ ಆದ ನಂತರ 5 ದಿನಕ್ಕ ನಮ್ಮಲ್ಲಿ ಓಂ ನಾಯಕ ಅಂತ ಹೇಳಿ ಹೊರಡ್ತಾನ. ಅವ ಈ ವರ್ಷ ರಾಹುಲ್ ರವೀಂದ್ರ ಅಲೆಗೋರ್ ಸರ್. ಯಾವ್ರಿಂದ ಬಂದಿರ್ತಾವ? ನಾವು ಸೋಲಾಪುರದಿಂದ ಬಂದಿದ್ದೇವೆ. ಇಲ್ಲಿ ಮಾಷಾ ನಾವು ಗಾಯಂತಿನ ಸಣ್ಣ ಇರ್ಲಿಕ್ಕೆ ಬರ್ತೀವಿ ಸರ್. ಸಣ್ಣವಿಂದ ಸಣ್ಣ ನೀವೇನಾದ್ರೂ ಬೇಡ್ಕೊಂಡಿದ್ದ ಆಗಿದ್ದ? ನಾವು ಬೇಡ್ಕೊಂಡೀವಿ, ಕರ್ತೆ ಎಲ್ಲ ಪೂರ ನಿರ್ಣಯ ಆಗ್ಯಾವ್ರಿ ಸರ್. ಹೆಸರು? ನಮ್ಮ ಹೆಸರು ಸಾಗರ್ ರೀ. ನಾ ಸಾಂಬಾರು ಮತ್ತೆ ಬೆಳಿಗ್ಗೆ ಉಪ್ಪಿಟ್ಟು ಇಟ್ಟಿದ್ದೀರಿ. ಎಷ್ಟು ವರ್ಷದಿಂದ ಸೇವೆ ಮಾಡತ್ತೀರಿ ನೀವು? 10 ವರ್ಷ ಆಯ್ತ್ರಿ. 10 ವರ್ಷ ಆಯ್ತು. ಏನೇನು? ನಮಸ್ಕಾರ ಎಲ್ಲ ಸ್ನೇಹಿತರಿಗೆ, ನಾನು ನಿಮ್ಮ ಗುರು ಆಲದಿ ಮಾತಾಡತ್ತೀನಿ. ಇವತ್ತು ನಾವು ಮಾಷಾಳಂಬ ಗ್ರಾಮಕ್ಕೆ ಬಂದಿದ್ವಿ. ಈ ಗ್ರಾಮದಾಗ ಚೌಡೇಶ್ವರಿ ಜಾತ್ರಾ ಒಂದು ಮಹೋತ್ಸವಕ್ಕೆ ಬಂದ್ವಿ. ಬಹಳ ಖುಷಿಯಾಗಿದ್ದಕ್ಕೆ ಅದೇ ರೀತಿ ಎಲ್ಲ ಇಲ್ಲಿರುವಂಥ ಭಕ್ತಾದಿಗಳ ಜೊತೆ ಮಾತಾಡಿದ್ವಿ. ಬಹಳ ಖುಷಿ ಆಯ್ತು. ಅದೇ ರೀತಿ 9 ದಿವಸ ಕಾರ್ಯಕ್ರಮ ನಡೀತದಂತ. ಆ 9 ದಿವಸದ ಕಾರ್ಯಕ್ರಮ ವಿಡಿಯೋ ಈ ಮುಖಾಂತರ ಹಾಕಿದ್ದೀನಿ. ಅದೇ ರೀತಿ ನೀವು ಕೂಡ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದ. ಮತ್ತೆ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಿನಾಥ್ ಚಂದ್ರಪ್ಪ ಗಡದ್. ಹೌದು. ಈ ಒಂದು ಚೌಡೇಶ್ವರಿ ಜಾತ್ರಾ ಮಹೋತ್ಸವದಾಗ ನೀವು ಯಾವ ಪಾತ್ರವನ್ನು ವಹಿಸಾತ್ರಿ? ಏನ್ ನಿಮ್ಮ ಕಾರ್ಯ ಏನ್ರಿ? ನೀವು ಯಾವ ಕೆಲಸ ವಹಿಸ್ಕೊಂಡ್ರಿ? ನಮ್ಮ ಚೌಡೇಶ್ವರಿ ಜಾತ್ರೆ ಒಳಗಡೆ ಕಾರ್ಯದರ್ಶಿ ಅಂತ ಕಾರ್ಯ ಮಾಡ್ತಾವೆ. ಓಕೆ. ಮತ್ತು ನಮ್ಮದು ಜಾತ್ರೆ 6ನೇ ತಾರೀಕು ನಡೆದು ಚಾಲು ಆಗ್ತದೆ. 6ನೇ ತಾರೀಕಿಂದ ಒಮ್ಮನಾಕ ಹೊಂಟಾನೆ. ಮುಂದೆ 9ನೇ ತಾರೀಕಿಗೆ ಅಂಕಿ ಬೀಳ್ತದೆ. ವಾರ್ಷಿಕ ಮುಖಾಂತರದು ಎಷ್ಟು ಅಂದರೆ 13 ತಾರೀಕು. ಚತುರ್ದಶಿ 15ನೇ ತಾರೀಕು ರೀ. ರೀ. ಕುಂಭ 16ಕ್ಕೆ ಆಗ್ತದೆ ರೀ. ರೀ. ನಮ್ದು ಜಾತ್ರೆ ಕಂಟಿನ್ಯೂ ನಡೀತಾರೆ. 3 ದಿವಸ ಖುಷಿ ಆಗ್ತಿರ್ತಾರೆ. ಮುಂದೆ ಎಷ್ಟು ತಾರೀಕು ಬರ್ತದೆ? 23ಕ್ಕೆ ಸೋಲ್ ಇರ್ತದೆ. ನಾಳೆಗೆ 22ಕ್ಕೆ ಸೋಲ, 23ಕ್ಕೆ ಕಡೆ ಜಾತ್ರೆ. ಈ ಪ್ರಕಾರ ನಡೀತದೆ. ನಂಗೆ ಗೊತ್ತಿರೋ ಮಟ್ಟಿಗೆ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಊರಾಗೂ ಜಾತ್ರೆ ಆಗ್ತೈತಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಬ್ಲಾದಿ, ಒಗ್ಗರಿಗೆ, ಒಳಸಂಗ ಅದ್ರೊಳಗೆ ನೋಡಿದ್ರೆ 2-3 ದಿನ ಅಷ್ಟ ಜಾತ್ರೆ ಆಗ್ತೈತಿ. ಆಷಾಢದಾಗ ವಿಶೇಷವಾಗಿ ನೋಡ್ಬೇಕಂದ್ರ 8-10 ದಿವಸ ಇರ್ತೈತಿ ಜಾತ್ರೆ. ಬಹಳ ವಿಶೇಷ ಆಗಿರ್ತೈತಿ. ಬಹಳ ವಿಶೇಷ ದಿನಗಳು ಯಾವ್ಯಾವ ಅಂತ ಹೇಳ್ಬೋದ್ರಿ ನಮ್ಮ ವೀಕ್ಷಕರಿಗೆ? ವಿಶೇಷ ದಿನಗಳು ಮತ್ತ 16 ತಾರೀಕು ಅಂದ್ರೆ 15ನೇ ತಾರೀಕು ಅಂದ್ರೆ 16 ಅಂದ್ರೆ ಮುಂದೆ 22ಕ್ಕೆ ಅಂದ್ರೆ ಏನಿರುತ್ತೈತಿ ಅವತ್ತು? 15ನೇ ತಾರೀಕಿಗೆ ಮಕತರ ದೇವ್ರದ್ರಿ. 16ನೇ ತಾರೀಕಿಗೆ ಕುಂಭ ಮುಟ್ಟದ ಇರ್ತದೆ. 20ನೇ ತಾರೀಕಿಗೆ ಅಡ್ಡಿ ಇರ್ತದೆ. 21ಕ್ಕೆ ಬೀಜ ರೀ. 22ಕ್ಕೆ ಸೂಳ್ರಿ. 23ಕ್ಕೆ ಕಡ್ಜಾರಿ. ಮಧ್ಯದಲ್ಲಿ ದಿನಗಳೇನವ ಸಣ್ಣ ಪುಟ್ಟ ಕಾರ್ಯಕ್ರಮ. ಅಜ್ಜಪುರ ತಾಲೂಕಿನಾಗ ದೊಡ್ಡ ಗ್ರಾಮ ಮಾಷಾಳ. ನಿಮ್ಗೆ ಗೊತ್ತಿರೋ ಮಟ್ಟಿಗೆ ಎಷ್ಟು ವರ್ಷದಿಂದ ಈ ಜಾತ್ರೆ ನಡಾತೈತಿ? ಇದಕ್ಕೆ ಆದಿ ಹಿಡಿದದ್ರಿ. ಆದಿ ಅನಾದಿ ಕಾಲದಿಂದ ಐತಿ. ಏನು ಇದ ಅಂದ್ರ ಈ ಅನ್ನ ಪ್ರಸಾದ ಇರುತ್ತೆ? ಯಾವ ರೀತಿ ವ್ಯವಸ್ಥೆ ಇರುತ್ತೆ? ಪ್ರತಿದಿನನೂ ಇರುತ್ತಾ? 9 ದಿವಸ ಇರುತ್ತಾ? ಜಾತ್ರೆ ಪ್ರಸಾದ ಇರ್ತದೆ ಸರ್. ಚೌಡೇಶ್ವರಿ ಮಂಗಲ್ ಕಾರ್ಯಾಲಯ ಇಲ್ಲಿ 7 ದೇಗುಲ ಅವ್ರಿ ಮಾಷಾಳದಾಗ. 12 ದೇಗುಲಗಳಲ್ಲಿ ಪ್ರಸಾದ ಇರ್ತದೆ. ಮಧ್ಯಾಹ್ನ ಇರುತ್ತೆ, ಪ್ರಸಾದದಲ್ಲಿ ಏನೇನು ಇರುತ್ತೆ? ಅಂಬಲಿ ಸೇವೆ ಇರ್ತದ್ರಿ, ಶಿರಾ ಇರ್ತದ್ರಿ, ಚಪಾತಿ, ಹುಗ್ಗಿ ಮಾಡಿಸ್ತಾರೆ. ಮಾಡ್ತೇವ್ರಿ. ಇಲ್ಲಿ ಬರ್ತಕ್ಕಂತ ನಮ್ಮ ಊರಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಭಕ್ತರು ಮಾಡ್ತಾರೆ. ಎಲ್ಲಾ ಭಕ್ತಾದಿಗಳು ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತರ ಕಡೆಯಿಂದ ಕೂಡ ಅನ್ನ ಪ್ರಸಾದ ಸೇವೆಯನ್ನು ಹಮ್ಮಿಕೊಳ್ತಾರೆ.
ನಮಸ್ತೆ ಸರ್. ನಮಸ್ಕಾರ ಸರ್ ನಿಮ್ಮ ಹೆಸರು? ಶಿವಾನಂದ್ ಚಂದ್ರಶೇಖರ್ ಸಕ್ಕರ್ಗಿ. ಓಕೆ ಸರ್, ನಾವು ಬಹಳ ಜಾತ್ರೆಗಳನ್ನ ನೋಡಿದ್ವಿ. ಹೌದು ಸರ್. ಆದ್ರೆ ಇಲ್ಲಿ ಬಂದು ನಮಗೆ ಬಹಳ ಖುಷಿ ಆಯ್ತು. ಯಾಕಂತಂದ್ರ ಇಲ್ಲಿ ನೋಡಿರುವಂತ ವ್ಯವಸ್ಥೆ ಆಗಿರ್ಲಿ, ಅನ್ನ ಪ್ರಸಾದದ ವ್ಯವಸ್ಥೆ ಆಗಿರ್ಲಿ, ಎಲ್ಲಾ ರೀತಿಯಿಂದ ಬಹಳ ಖುಷಿ ಆಯ್ತು. ಇಲ್ಲಿ ಏನ್ರಿಪ್ಪ ಕಾರ್ಯಕ್ರಮ ಅದಲ್ಲ, ಪ್ರತಿದಿನಾನು ಕೂಡ ಚೆನ್ನಾಗಿ ಕಾರ್ಯಕ್ರಮ ನಡೀತಾವ ಅಂತ ಹೇಳಿದ್ರೆ, ಅದೇ ರೀತಿ ಏನು ಕಾರ್ಯಕ್ರಮ ನಡೀತಾವ, ಮತ್ತು ಪ್ರಸಾದದಲ್ಲಿ ನಿಮಗೆ ಏನು ಮಾಡಿಸ್ತೀರಿ, ಮತ್ತು ಪ್ರಸಾದ ಎಲ್ಲ ಭಕ್ತಾದಿಗಳು ಅವ್ರು ಏನೇನು ತಂದು ಕೊಡ್ತಾರ ಅಂತ ಹೇಳ್ಬೋದು. ನಮ್ಮ ಜಾತ್ರೆ ನೋಡ್ರಿ ಬಾದ್ಮಿ ಅಮಾವಾಸ್ಯೆಗೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಹುಣ್ಣಿಮೆ ಏನು ಬರ್ತಲ್ಲ, ಹುಣ್ಣಿಮೆ ಆದ ನಂತರ 5 ದಿನಕ್ಕೆ ನಮ್ಮಲ್ಲಿ ಓಂ ನಾಯಕ ಅಂತ ಹೇಳಿ ಹೊರಡ್ತಾನೆ. ಅವ ಈ ವರ್ಷ ಎಷ್ಟನೇ ತಾರೀಕಿಗೆ ಹೊರಡ್ಯಾನ ಅಂತಂದ್ರೆ 6/5/2026 ಓಂ ನಾಯಕ ಹುಟ್ಕೊಂಡು ಅವನದು 3 ದಿನ ಗ್ರಾಮದಲ್ಲಿ ಬೀದಿ ಆಟಗಳನ್ನು ಆಡಿ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ. 3 ದಿನದ ನಂತರ ಇಲ್ಲಿ ನೆರೆ ಗ್ರಾಮ ಐತಿ, ಗಡಿ ಗ್ರಾಮ, ತೋಳ್ನೂರು, ಮಹಾರಾಷ್ಟ್ರ ಗಡಿ. ಅಲ್ಲಿ ಅವ 9ನೇ ತಾರೀಕಿಗೆ ಸಾಯಂಕಾಲ ಆ ಗ್ರಾಮಕ್ಕೆ ಹೋಗಿ ಅಲ್ಲಿ ನಡೀತಕ್ಕಂಥ ಎಲ್ಲ ಸಂಪ್ರದಾಯ ಪ್ರಕಾರ ಕಾರ್ಯಕ್ರಮಗಳು ಜರುಗಿ ಅವತ್ತು ರಾತ್ರಿ ಅಂಕಿ ಬೀಳ್ತವೆ. ಅಂಕಿ ಬಿದ್ದ ನಂತರ ಅವ 10ನೇ ತಾರೀಕಿಗೆ ಮತ್ತೆ ಗ್ರಾಮಕ್ಕೆ ಆಗಮಿಸ್ತಾ ಇರ್ತಾನೆ. ತದನಂತರ ಏನಂತಂದ್ರೆ ನರಸಿಂಹ ಮಕ ಅಂಥೇಳಿ ನಾವು ಕರಿತೀವಿ. ಅದರ ಮೂರ್ತಿ ನರಸಿಂಹನ ಮೂರ್ತಿ 12/5/2026 ಆ ಮಕವನ್ನು ಸಾಯಂಕಾಲ 5 ಗಂಟೆಗೆ ತೆಗೆದಿದ್ದು, ಅದರ 13ನೇ ತಾರೀಕಿಗೆ ಚೆಬ್ಬ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತಿರ್ತೀವಿ ನಾವು. ಕಾರ್ಯಕ್ರಮ 13ನೇ ತಾರೀಕಿಗೆ ಕಾರ್ಯಕ್ರಮ ಚೆಬ್ಬ ಅಂತ ಮಾಡಿದ ನಂತರ ಮುಂದೆ 14ನೇ ತಾರೀಕಿಗೆ ಒಂದು ಗ್ಯಾಪ್ ಉಳಿತೈತಿ. 15ನೇ ತಾರೀಕಿಗೆ ಛತ್ರದೇಶಿ ಅಂತಂದ್ರೆ ಏನು, ಇಲ್ಲಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚೌಡೇಶ್ವರಿ 9 ಮೂರ್ತಿಗಳನ್ನ ಅವತ್ತಿನ ದಿನ ಸಾಯಂಕಾಲ ಒಂದು ಹಿರಿಯರ ವೇದ ಪುರಾಣಗಳ ಒಂದು ಇತಿಹಾಸವುಳ್ಳ ಈ ಒಂದು ದೇವಸ್ಥಾನದಲ್ಲಿ ನಾವು ಸಾಯಂಕಾಲ ನಕ್ಷತ್ರವನ್ನು ನೋಡಿಕೊಂಡು 15/5/2026 ಸಾಯಂಕಾಲ 5 ಎಲ್ಲ ಚೌಡೇಶ್ವರಿ ದೇವಸ್ಥಾನ ಮುಖವನ್ನು ತೆರೀತೀವಿ. ತೆರೆದ ನಂತರ 16ನೇ ತಾರೀಕಿಗೆ ಏನೈತಿ, ಅಮಾವಾಸ್ಯೆ ಇರುತ್ತದೆ. ಅಮಾವಾಸ್ಯೆ ದಿನ 15ನೇ ತಾರೀಕಿಗೆ ರಾತ್ರಿ 1 ಗಂಟೆಗೆ ಪ್ರಾರಂಭ ಆದ ಜಾತ್ರೆ 16ನೇ ತಾರೀಕಿನವರೆಗೆ ಬೆಳಗ್ಗೆವರೆಗೆ ನಡೆಯುತ್ತೆ. 16ನೇ ತಾರೀಕಿಗೆ ಬೆಳಗ್ಗೆ ಆದ ನಂತರ ಮತ್ತೆ ದೇವಸ್ಥಾನಕ್ಕೆ, ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಿರ್ತಾಳೆ ರಾಜ್ಯ ಬೀದಿ ಮಾರ್ಗವಾಗಿ ತಿರುಗಾಡಿ. ಆಮೇಲೆ 16ನೇ ತಾರೀಕಿನ ನಂತರ 16ನೇ ತಾರೀಕಿಗೆ ಮಧ್ಯಾಹ್ನ 11 ಗಂಟೆಗೆ ಚೌಡೇಶ್ವರಿ ಮತ್ತೆ ಗುಡಿಯಿಂದ ಪ್ರಾರಂಭವಾಗಿ ಮಾಶಾಳ ಗ್ರಾಮದ ರಾಜ್ಯ ಬೀದಿ ಮುಖಾಂತರ ಬಜಾರ್ಗೆ ಹೋಗಿ ಅಲ್ಲಿ ಕುಂಭ ಅಂತೇಳಿ ಮಾಡ್ತಿರ್ತೀವಿ. ಕುಂಭ ಮಾಡಿದ ನಂತರ ಅನೇಕ ಸೋಂಗುಗಳಂತೇಳಿ ತರಿತಿರ್ತಾರೆ. ಎಲ್ಲ ಚಾಜದ ವ್ಯಕ್ತಿಗಳರ ಅವ್ರೇನ್ ಮಾಡ್ತಿರ್ತಾರೆ, ಐಗಾರ ಅಂತೇಳಿ. ಅವೆಲ್ಲ ದೇವಿ ಮುಂದೆ ಬಜಾರದಲ್ಲಿ ತಮ್ಮ ಒಂದು ವೇಷಭೂಷಣಗಳು ಹಾಕೊಂಡು ಅವ್ರು ನಟನೆ ಮಾಡ್ತಿರ್ತಾರ. ಅವೊಂದು ಸೋಂಗ್ ಅಂತೇಳಿ. ಆದ ನಂತರ ಸಾಯಂಕಾಲ ಮತ್ತೆ 5:30, 6 ಗಂಟೆ, 7 ಗಂಟೆ ತನಕ ಮತ್ತೆ ದೇವಿ ದೇವಸ್ಥಾನಕ್ಕೆ ಬರ್ತಾಳ. ಬಂದ ನಂತರ ಮತ್ತೆ 3 ದಿನ ಏನಂತಂದ್ರ 16ನೇ ತಾರೀಕಿಗೆ ಸಾಯಂಕಾಲ 10ವರೆಗೆ, 17ನೇ ತಾರೀಕಿಗೆ ಸಾಯಂಕಾಲ 10ವರೆಗೆ, 18ನೇ ತಾರೀಕಿಗೆ ಸಾಯಂಕಾಲ 10ವರೆಗೆ, ಹೀಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೆದು ಈ ವರ್ಷ 20/5/2026 ಬೆಳಗ್ಗೆ 4 ಗಂಟೆ ದೇವಸ್ಥಾನದಿಂದ ಚೌಡೇಶ್ವರಿ 4 ಗಂಟೆಯಿಂದ ಎದ್ದು ಮಾಶಾಳ ಗ್ರಾಮದ ರಾಜ್ಯ ಬೀದಿ ಮುಖಾಂತರ ಬಜಾರ್ಗೆ ಹೋಗಿ ಅಲ್ಲಿ ಏನದಂತಂದ್ರ ಅಗ್ಗಿಮ ಅಂತ ಹೇಳಿ ಮಾಡ್ತಿರ್ತೀವಿ. ಅನೇಕ ಎಲ್ಲಾ ಚಾಜದ ವ್ಯಕ್ತಿಗಳು ಬಂದಿರ್ತಾರ. ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿದ ನಂತರ ಅಗ್ಗಿ ಅಂತ ಹೇಳಿ ಮಾಡಿ ಅಲ್ಲಿ ಎಲ್ಲಾ ಕಡೆ ಆಟಗಳಿರ್ತಾವ. ದೇವಿ ಆಟಗಳನ್ನು ಮುಗಿಸ್ಕೊಂಡು ಮತ್ತೇನು ದೇವಸ್ಥಾನಕ್ಕೆ ಬಂದು ಮತ್ತೆ 21ನೇ ತಾರೀಕಿಗೆ ಬೆಳಗ್ಗೆ ಮತ್ತೆ ಬೆಳಗ್ಗೆ ಮತ್ತೆ 4 ಗಂಟೆಗೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಏನಂತಂದ್ರೆ ರೈತರು ಕೊಟ್ಟಿರ್ತಕ್ಕಂಥ ಜೋಳದ ಬೀಜಗಳನ್ನ ನಾವೊಂದು ದೇವರ ಜೊತೆನೆ ಬುಟ್ಟೆಯಲ್ಲಿ ಹಾಕೊಂಡು ಹೋಗಿ ಅಲ್ಲಿ ರಾಜ ಬೀದಿ ಮಾರ್ಗ ಮುಖಾಂತರ ಎಲ್ಲ ಆಟಗಳನ್ನು ಮುಗಿಸಿ ಬಜಾರದಲ್ಲಿ ಮತ್ತೆ ಬೀಜ ಅಂತ ಹೇಳಿ ಮಾಡ್ತಿರ್ತೀವಿ. ಬೀಜ ಅಂತ ಹೇಳಿ ಆದ ನಂತರ ಮತ್ತೆ ದೇವಿ 7-7:30 ಗಂಟೆಗೆ ದೇವಸ್ಥಾನಕ್ಕೆ ಬರ್ತಾಳೆ. ಆಮೇಲೆ 22ನೇ ತಾರೀಕು ರಾತ್ರಿ 3 ಗಂಟೆಗೆ ದೇವಸ್ಥಾನದಿಂದ ದೇವಿ ಹೊರಟ್ರೆ ಅನೇಕ ರಾಜ್ಯ ಬೀದಿ ಮಾರ್ಗಗಳಲ್ಲಿ ತಮ್ಮ ಚಾಜದ ಮುಖಾಂತರ ದಂಡಿ, ಶೀರಿ, ಯಾರು ಕನ್ನಡಿ ಅವರವ್ರು ಬೇಡಿಕೊಂಡಿರ್ತಕ್ಕಂಥ ಭಕ್ತಿಯ ಅನುಸಾರವಾಗಿ ಏನಂತಂದ್ರೆ ಸುಲು ದಿನ ಪ್ರಾರಂಭವಾಗಿ ಏನಂತಂದ್ರ 22ನೇ ತಾರೀಕಿಗೆ ದಿನಪೂರ್ತಿ ಬೆಳಗ್ಗೆ 4 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಬಜಾರದಲ್ಲಿ ಇನ್ನಿತರ ಕಾರ್ಯಕ್ರಮಗಳು
ಸಿಂಧೂರ ಲಕ್ಷ್ಮಿ ಆಲಿ, ಮರ್ಗಮಾಲಿ, ಮಾಮಲೆದರ ಸೋಂಗಾಲಿ, ಸುಣ್ಣ ಮೇರೆ ಬಾತ್ ಮೇರೆ ಅಂತೇಳಿ ಹಿಂದಿಂದೆಲ್ಲ ಇತಿಹಾಸವುಳ್ಳ ಒಂದು ಅವು ಸೋಂಗ ಅನೇಕ ಎಲ್ಲ ಇರತಕ್ಕಂಥ ಐಗರು ತಮ್ಮ ತಮ್ಮ ಚಾಜದ ಮುಖಾಂತರ ತಮ್ಮ ತಮ್ಮ ಸೋಂಗುಗಳನ್ನು ತಂದು ದೇವಿ ಮುಂದೆ ಎಲ್ಲ ನಟನೆಯನ್ನು ಮಾಡಿ ಜನರಿಗೆ ಮನೋರಂಜನೆಯನ್ನು ಕೊಡ್ತಾ ಇರ್ತಾರೆ. ಅವತ್ತಿನ ದಿವಸ ಅವರು ಸೋಂಗು ಮುಗಿದ ನಂತರ ದೇವಿ ಮತ್ತೆ 7 ಗಂಟೆಗೆ ಅಲ್ಲಿ ಬಜಾರದಿಂದ ರಾಜ್ಯ ಬೀದಿ ಮಾರ್ಗವಾಗಿ ದೇವಸ್ಥಾನಕ್ಕೆ ಬರ್ತಾಳೆ. ಅವತ್ತಿನ ದಿನ ಸೂಲ್ ಸಮಾಪ್ತ ಆಗುತ್ತೆ. ಮತ್ತೆ ಮರುದಿನ ಕಡೆಯಾಟ ಅಂತೇಳಿ, ಯಾಕಂತಂದ್ರೆ ಅನೇಕ ನಮ್ಗ ಈ ಒಂದು ಮಾಶಾಳ ಗ್ರಾಮ ಅಫಜಲ್ಪುರ ತಾಲೂಕಿನಲ್ಲಿ ದೊಡ್ಡ ಗ್ರಾಮ. ಈ ದೊಡ್ಡ ಗ್ರಾಮದ ಸುತ್ತ ಅನೇಕ ಸಣ್ಣ ಪುಟ್ಟ ಹಳ್ಳಿಗಳವ. ಆ ಹಳ್ಳಿಗಳಲ್ಲಿ ಕೂಡ ಚೌಡೇಶ್ವರಿ ಜಾತ್ರೆ ಆಗೈತೆ. ಜೇವರ್ಗಿ ಬಿ, ಬಬಲಾದು, ಇನ್ನಿತರ ಸಣ್ಣ ಪುಟ್ಟ ಏನಂತಂದ ಗ್ರಾಮಗಳಲ್ಲಿ ಚೌಡೇಶ್ವರಿ ಜಾತ್ರೆ ಆಗುತ್ತೆ. ಆದ್ರೂ ಕೂಡ ಅವರು 1 ದಿನ 2 ದಿನ ಅಷ್ಟೇ ಮಾಡ್ತಿರ್ತಾರ. ಇದು ನಮ್ಮಲ್ಲಿ ವಿಜೃಂಭಣೆಯಿಂದ 9 ದಿನಗಳ ನಿರಂತರವಾಗಿ ಅಂತಂದ್ರೆ 15/5/2026ದಿಂದ ಇವತ್ತಿನ ದಿವಸ 23/5/2026ರವರೆಗೆ ಇವತ್ತಿನ ದಿವಸ ಕಡೆ ಜಾತ್ರೆ ಅಂತಂದಕರ ದೇವಿ ತನ್ನ ರಾಜ್ಯ ಬೀದಿ ಮಾರ್ಗಗಳಲ್ಲಿ ದೇವಸ್ಥಾನದಿಂದ 10:30-11 ಗಂಟೆಗೆ ಎದ್ದು ಮಾಶಾಳ ಗ್ರಾಮದ ರಾಜ್ಯ ಬೀದಿ ಮುಖಾಂತರ ಬಜಾರ್ಕ್ಕೆ ಹೋಗುವವರೆಗೆ ಎಲ್ಲಾ ಭಕ್ತಾದಿಗಳು ತಮ್ಮ ತಮ್ಮ ಅಳಿಲು ಸೇವೆಯನ್ನ ತಮ್ಮ ತಮ್ಮ ಭಕ್ತಿ ಮುಖಾಂತರ ಯಾರು ದುಡ್ಡನ್ನ ಕೊಡ್ತಿರ್ತಾರೆ, ಯಾರು ಧಾನ್ಯವನ್ನ ಕೊಡ್ತಿರ್ತಾರೆ, ಯಾರು ತಮಗೆ ಏನು ಇಷ್ಟವಾದ ಒಂದು ಆಶೆಯನ್ನು ಈಡೇರಿಸೋಗೋಸ್ಕರ ತಾವು ಬೇಡಿಕೊಂಡಿರ್ತಾರೆ, ಆ ಒಂದು ಎಲ್ಲ ವಿಚಾರಗಳನ್ನ ದೇವಿಯ ಮುಂದಿಟ್ಟು ತಾವು ಬೇಡಿಕೊಂಡಿರ್ತಕ್ಕಂಥ ದುಡ್ಡಾಗಲಿ, ಯಾವುದೇ ಒಂದು ಸೀರೆ ಆಗಲಿ, ಗೆಜ್ಜೆ ಆಗಲಿ, ಇನ್ನಿತರ ದೇವಿ ಉಡ್ತಕ್ಕಂಥ ವಸ್ತು ಮತ್ತು ಆಭರಣಗಳನ್ನ ಬಂಗಾರದ ನತ್ತಾಗಲಿ, ಕೈಯನ್ನು ಬೆಳ್ಳಿ ಬಟ್ಲಾಗಲಿ, ಬೆತ್ತಾಗಲಿ, ಹೀಗೆ ಅನೇಕ ಭಕ್ತಾದಿಗಳು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ತಮ್ಮ ಆಶೆಗಳ ತಕ್ಕಂತೆ ಬೇಡಿಕೊಂಡು ಎಲ್ಲಾ ತಂದು ದೇವಸ್ಥಾನಕ್ಕೆ ಏನು ದೇವಿಗೆ ಅರ್ಪಿಸಿದ ನಂತರ ನಮಗೆ ಕಮಿಟಿಯವರಿಗೆ ತಂದು ಕೊಡ್ತಿರ್ತಾರ. ನಾವು ಅವರನ್ನ ಕೊಟ್ಟಿರ್ತಕ್ಕಂಥ ದುಡ್ಡಾಗಲಿ, ಇನ್ನಿತರ ದವಸ ಧಾನ್ಯಗಳಾಗಲಿ ಅದನ್ನು ತೆಗೆದುಕೊಂಡು ನಾವು ರಸೀದಿಯನ್ನ ಬರೆದು ಅವರಿಗೆ ನಾವು ಹಿಂದಿರುಗಿಸ್ತೇವೆ. ಹೀಗೆ ಇವತ್ತಿನ ದಿವಸ ಕಡೆಜಾತ್ರೆ ಅಂತಂದಕರ ಅನೇಕ ಕಾರ್ಯಕ್ರಮಗಳು ನಡೀತಿರ್ತೇವೆ. ಸಾಯಂಕಾಲ ಕುದುರೆ ಸೊಂಗ್ ಅಂತ ಹೇಳಿ ಬರ್ತದೆ. ಕುದುರೆ ಸೊಂಗ್ ಅಂತ ಹೇಳಿ ಬಂದ ನಂತರ 6:30-7 ಗಂಟೆಗೆ ಕುದುರೆ ಸೊಂಗ ತನ್ನ ಬಜಾರದಲ್ಲಿ ಎಲ್ಲ ತಿರುಗಾಡಿ ದೇವಿಯ ಮುಂದೆ ಒಂದು ಸೇವೆಯನ್ನು ಮಾಡಿ ಅವ ಏನು ರಿಟರ್ನ್ ವಾಪಸ್ ಮನೆಗೆ ಹೋಗೋದ ಮುಖಾಂತರ ಏನ್ ಮಾಡ್ತಿರ್ತಾರ ಅಂತಂದ್ರ ಒಂದು ವ್ಯಕ್ತಿ ತನ್ನ ಚಾಜದ ಪ್ರಕಾರ ಮೇಲೆ ನಿಂತು ಹಕ್ಕಿಯನ್ನ ಹೊಡಿತಿರ್ತಾನ. ಆ ಒಂದು ಮನೆತನಕ ಅದು ಚಾಜ ಐತಿ. ಒಂದು ಹಕ್ಕಿಯನ್ನ ಕಡೆಜಾತ್ರೆ ದಿವಸ 6:30-7 ಗಂಟೆ 8 ಗಂಟೆನೂ ತನಕ ನಡಿಬಹುದು. ನಡೆದು ಮಂಗಳಾರತಿ ಬಜಾರದಲ್ಲಿ ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆದ ನಂತರ ಆ ವ್ಯಕ್ತಿ ಮೇಳೆ ಮೇಲೆ ನಿಂತು ಹಕ್ಕಿಯನ್ನು ಹೊಡೆದಾಗ ಈ ಒಂದು 2026ರ ಜಾತ್ರೆಯನ್ನ ಮುಕ್ತಾಯನ್ನ ಮಾಡ್ತೇವೆ. ಅಲ್ಲಿಂದ ಬಜಾರದಿಂದ ರಾಜ್ಯ ಬೀದಿಗೆ ಮುಖಾಂತರ ದೇವಸ್ಥಾನಕ್ಕೆ ಆಗಮಿಸುವಾಗ ಅನೇಕ ಜನರು ತಮ್ಮ ತಮ್ಮ ನೀರಿನ ಬಿಂದಿಗೆಯನ್ನ ಕಾಲಲ್ಲಿ ದೇವರನ್ನ ಬೀಳೋದು, ಹೀಗೆ ಅನೇಕ ಏನಂತಂದ್ರ ತಮ್ಮ ತಮ್ಮ ಭಕ್ತಿಗೆ ಅನುಸಾರವಾಗಿ ನಡೆದುಕೊಂಡು ದೇವಸ್ಥಾನಕ್ಕೆ ಬಂದ ಮೇಲೆ ಅನೇಕ ಎಲ್ಲ ಚಾಜದ ವ್ಯಕ್ತಿಗಳನ್ನ ಯಾರನ್ನ 9-10 ದಿನಗಳವಾಗಿ ನಿರಂತರವಾಗಿ ನಡೆದಿರ್ತಕ್ಕಂಥ ಈ ಒಂದು ಜಾತ್ರೆಯಲ್ಲಿ ಯಾವುದೇ ಒಂದು ನಾವು ಜಾತಿ ಜನಾಂಗಕ್ಕೆ ಬಾ ಅಂತೇಳಿ ನಾವು ಚಿಟ್ಟಿ ಕೊಡೋದಿಲ್ಲ, ಮತ್ತೆ ಯಾರಿಗೂ ಫೋನ್ ಮುಖಾಂತರ ಕರೆ ಮಾಡೋದಿಲ್ಲ. ಆದ್ರೂ ಕೂಡ ಎಲ್ಲಾ ಜಾತಿ ಜನಾಂಗದವರು ಒಂದು ಸಣ್ಣ ಮಟ್ಟ ಹಿಡಿದು ಮೇಲ್ಮಟ್ಟದವರೆಗೆ ಎಲ್ಲಾ ಜಾತಿ ಜನಾಂಗದವರು ಈ ಒಂದು ಜಾತ್ರೆಯಲ್ಲಿ ಬಂದು ಪಾಲ್ಗೊಂಡು ಅವರು ತಮ್ಮ ತಮ್ಮ ಸೇವೆಯನ್ನ ಸಲ್ಲಿಸಿ ದೇವಿಗೆ ಒಂದು ಕೃಪಾಶೀರ್ವಾದ ಪಡೆದುಕೊಂಡು ಪುನೀತರಾಗ್ತಿರ್ತಾರ. ಈ ಒಂದು ಕಡೆಜಾತ್ರೆ ದಿನ ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ಬಂದ ನಂತರ ಎಲ್ಲರೂ ಕಲ್ತು ಇಲ್ಲಿ ಮಹಾಮಂಗಳಾರತಿಯನ್ನ ಏನು ಪ್ರಾರಂಭವಾಗುತ್ತದೆ. ಮಂಗಳಾರತಿಯನ್ನ ಮುಕ್ತಾಯದ ನಂತರ ಈ ಒಂದು 2 ವರ್ಷ ಈ ಒಂದು 2026ರ ಜಾತ್ರೆಯನ್ನ ಮುಕ್ತಾಯವಾಗುತ್ತದೆ. ಮುಕ್ತಾಯ ಆದ ನಂತರ ಕೂಡ ಈ ಬರುವ ಹುಣ್ಣಿಮೆವರೆಗೆ ಚೌಡೇಶ್ವರಿ ದೇವಸ್ಥಾನದ ಮುಖವನ್ನ ತೆರೆದೇ ಇದ್ದಿರ್ತದ. ಹುಣ್ಣಿಮೆ ತನಕ ಯಾರು ಭಕ್ತಾದಿಗಳೇನು ಬೇಡಿಕೊಂಡಿರ್ತಾರಲ್ರಿ, ಅವ್ರು ಬೇಡ್ಕೊಂಡವ್ರು ಏನ್ ಮಾಡ್ತಾರೆ, ಎಲ್ಲ ಐಗರಿಗಾಲಿ ಚೌಡೇಶ್ವರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗಾಲಿ ಹೋಳಿಗೆ, ಹುಗ್ಗಿ, ಅನ್ನ, ಆಂಬ್ರ ಅವರು ಭಕ್ತಿ ಪೂರ್ವಕವಾಗಿ 1,000 ಜನ ದಿನಾಲು ಬೇಡಿಕೊಂಡಿರ್ತಕ್ಕಂಥ ಜನ ಏನು ಊಟ ಮಾಡಿಸ್ತಾರಲ್ಲ 1,000 ಜನ ಕಲಿತಿರ್ತೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದ. ಒಂದು ಶಿಸ್ತಿನಿಂದ ಊಟನ್ನ ಬಡಿಸ್ತಿರ್ತಾರ. ಈ ಊಟವನ್ನ ಸೇವನೆ ಮಾಡಿಕೊಂಡು ಏನಂತಂದ್ರೆ 2026ರ ಜಾತ್ರೆಯನ್ನ ನಾವು ಈ ಬರೋ ಹುಣ್ಣಿಮೆ
ಹುಣ್ಣಿಮೆ ದಿವಸ, ನಾಳೆ ಹುಣ್ಣಿಮೆ ಅಂತಂದ್ರೆ ಇವತ್ತಿನ ದಿವಸ ಏನ್ ಮಾಡ್ತಿರ್ತೇವೆ ಅಂತಂದ್ರೆ ಚೌಡೇಶ್ವರಿ ದೇವಸ್ಥಾನದ ಮೂರ್ತಿಯನ್ನ ರಾತ್ರಿ 11:30 12 ಗಂಟೆಗೆ ಇಬ್ಬರು ದೇವಸ್ಥಾನದ ಪೂಜಾರಿಗಳು, ಅರ್ಚಕರು, ದುಂಡಪ್ಪ ಮಲ್ಕಪ್ಪ ಕುಂಬಾರ ಅವರು ಮತ್ತು ಚಂದ್ರಮ್ಮ ನರಸಿಂಗಪ್ಪ ಕುಂಬಾರ ಅವರು, ಇವರೇನು ದೇವರ ಮಖವನ್ನು ಹೊತ್ತು ಏನು ಕುಣಿತಾ ಇರ್ತಾರಲ್ಲ, ಇಬ್ರು ಅರ್ಚಕರನ್ನ ಕಲ್ತು ಅನೇಕ ಗ್ರಾಮದ ಎಲ್ಲಾ ಜಾತಿ ಜನಾಂಗದವರು ತಮ್ಮ ಸೇವೆಯನ್ನು ಮುಖಾಂತರ ದೇವಸ್ಥಾನಕ್ಕೆ ಬಂದು ಅವತ್ತಿನ ದಿವಸ ರಾತ್ರಿ ಹುಣ್ಣಿಮೆ ನಾಳೆ ಅಲ್ಲಕ್ಕೋಗಿ ಇವತ್ತಿನ ದಿವಸ ರಾತ್ರಿ 11:30 12 ಗಂಟೆಗೆ ದೇವಿ ಮುಖ ಮುಚ್ಚುವುದರ ಮುಖಾಂತರ ಈ ಒಂದು 2026 ಜಾತ್ರೆಯನ್ನ ಮುಕ್ತಾಯಗೊಳಿಸುತ್ತೇವೆ. ಅದಕ್ಕೆ ತಾವು ಇಲ್ಲಿಗೆ ಆಗಮಿಸಿ ನಮ್ಮ ಒಂದು ಜಾತ್ರೆಯ ಒಂದು ವಿಶೇಷತೆಯನ್ನ ತಿಳಿದುಕೊಂಡಿದ್ದೀರಿ. ತಾವು ಕೂಡ ಆಗಮಿಸಿ ದೇವಿಯ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದೀರಿ. ತಮಗೂ ಕೂಡ ನಾನು ಕಮಿಟಿ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ನಿಮ್ಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು 1-2-3 ಕ್ವಶನ್ ಮಾತ್ರ ಕೇಳಿದ್ವಿ. ನೀವು ಸವಿಸ್ತರವಾಗಿ ಎಲ್ಲವನ್ನೂ ಕೂಡ ಬಹಳ ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ಗೆ ನಮ್ಮ ಕಡೆಯಿಂದ ಬಹಳ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಚೌಡೇಶ್ವರಿಯ ದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನನ್ನ ಕಡೆಯಿಂದ ಆಶಿಸ್ತೀನಿ. ಒಳ್ಳೇದಾಗ್ಲಿ ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ. ಯಾವ ಊರಿಂದ ಬಂದಿರಿ? ಲವಂಗಿರಿ, ಲೌಗಿ ಜಿಲ್ಲಾ ಸೊಲ್ಲಾಪುರ. ಸೊಲ್ಲಾಪುರ ಜಿಲ್ಲೆಯಿಂದ ಬಂದಿರಿ. ಎಷ್ಟು ವರ್ಷದಿಂದ ಬರಾತ್ರಿ ಜಾತ್ರೆಗೆ? ನಾವ್ ಇದೇ ವರ್ಷ ಬಂದಿದ್ದೀರಿ. ಇವ್ರ ಕಾಕಾಗಳು ಬರ್ತಾರೆ ಸರ್. ಇವ್ರು ಕರ್ಕೊಂಡ್ ಬಂದಾರ. ಹೆಂಗ ಅನ್ಸಾತಿ ಜಾತ್ರೆ ಎಲ್ಲ ನೋಡಿ? ಚಲೋ ಆನಂದ ಆಗ್ಯದ್ರಿ. ಖುಷಿ ಐತಿ. ಪ್ರಸಾದ ತೊಗೊಂಡ್ರಿ? ಪ್ರಸಾದ ತೊಗೊಂಡ್ರಿ? ತೊಗೊಂಡೇವ್ರಿ ಸರ್. ದರ್ಶನ ಮಾಡಿದ್ರಿ? ದರ್ಶನ ಮಾಡೇವ್ರಿ. ಯಾವ ರೀತಿ ಖುಷಿ ಅನಿಸ್ತಾ ಇದೆ? ಖುಷಿ ಅನ್ಸಾತಿ? ಆನಂದ ಅನ್ಸದ್ರಿ. ಗೊತ್ತಿಲ್ಲಾರ್ದವ್ರಿಗೆ ಬರೋವ್ರಿಗೆ ಬಾ ಅಂತ ಹೇಳ್ತಾರೆ. ಬರ್ಬೇಕ್ರಿ, ಎಲ್ಲಾರು ಬರ್ಬೇಕು. ಬಂದ್ ಆಶೀರ್ವಾದ ತಗೋಬೇಕು. ಹಂಗ ಆಶೀರ್ವಾದ, ಚೌಡೇಶ್ವರ ಆಶೀರ್ವಾದ ಎಲ್ಲಾರ ಮೇಲೆ ಇರ್ಲಿ. ಎಲ್ಲಾರ ಮ್ಯಾಗ ಇರ್ಬೇಕ್ರಿ. ಒಳ್ಳೇದಾಗ್ಲಿ. ಆನಂದ ರೀ. ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪ ಬೋರ್ಗಿರಿ. ಯಾವ ಊರಿಂದ ಬಂದ್ರಿ? ಇಂಡಿರಿ. ಇಂಡಿಯಿಂದ ಬಂದಿರಿ? ಇಂಡಿಯಿಂದ ಬಂದೇನ್ರಿ. ಪ್ರತಿ ವರ್ಷ ಬರ್ತೀರಿ? ಹೆಂಗ? ಪ್ರತಿ ವರ್ಷ ಬರ್ತೇವೆ ಅಂದ್ರೆ ಮಧ್ಯದಾಗ ಬರ್ತೇವೆ. ಜಾತ್ರೆಗೆ ಬಂದಿಲ್ಲ, 5ನೇ ಸಾರಿ ಫಸ್ಟ್ ಬಂದೇನ್ರಿ. ಅದಕ್ಕೆ ಇದು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದ ರೀ. ದೊಡ್ಡ ದೇವಸ್ಥಾನ ಅದ ರೀ. ಅದ್ರ ಸಂಗ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ ಸರ್. ಎಷ್ಟನೇ ವರ್ಷ ಇದು? ಫಸ್ಟ್ ಟೈಮ್ ಬರ್ತಾ ಇದ್ದೆ? ಇಲ್ಲ ಸರ್, ಇದು ಮಧ್ಯದಾಗ ಒಂದ್ 2-3 ಸಾರಿ ಬಂದಿದ್ದೆ ರೀ. ಅಂದ್ರೆ ಈ ಜಾತ್ರೆಗೆ ಏನು ಬಂದಿತ್ತಿಲ್ರಿ. ವಿಶೇಷವಾಗಿ ಜಾತ್ರೆಗೆ ಇದೇ ಫಸ್ಟ್ ಸಾರಿ ಬಂದೆ. ಫಸ್ಟ್ ಸಾರಿ ಬಂದೆ. ಯಾವ ರೀತಿ ಖುಷಿ ಅನಿಸ್ತಾ ಇದೆ ಜಾತ್ರೆ ಎಲ್ಲ ನೋಡಿ? ಜಾತ್ರೆ ಅಂದ್ರೆ ದೊಡ್ಡ ಪ್ರಮಾಣ ಇದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ತಿದ್ದೀರಿ. ಆದ್ರೂ ಜಾತ್ರೆ ನೋಡಿದ್ದಲ್ರಿ ವಿಶೇಷವಾಗಿ. ಅಂದ್ರೆ ಈ ಸಾರಿ ಜಾತ್ರೆ ನೋಡೋಣ ಅಂತ ಬಂದಿವಿ ಸರ್. ಭಾಳ ಖುಷಿ ಅನಿಸ್ತದೆ. ಮತ್ತೇನ ಇಷ್ಟ ಪ್ರಸಾದ ತಗೊಂಡ್ರಿ? ಪ್ರಸಾದ ಏನ್ ತಗೊಂಡ್ರಿ ಸರ್, ದರ್ಶನ ಮಾಡಿ ಪ್ರಸಾದ ತಗೊಂಡ್ರಿ. ದರ್ಶನ ನೋಡಿ ಪ್ರಸಾದ. ಆಶೀರ್ವಾದ ಇರಲಿ, ಚೌಡೇಶ್ವರಿ ಆಶೀರ್ವಾದ, ಆ ದೇವರ ಆಶೀರ್ವಾದ ಎಲ್ಲಾರ ಮೇಲೆ ಇರಲಿ. ಧನ್ಯವಾದ ಸರ್. ಧನ್ಯವಾದ. ನಮಸ್ತೆ. ನಮಸ್ಕಾರ ರೀ ಸರ್. ಹೆಸರು? ನಮ್ಮ ಹೆಸರು ಬಾಬು ಹೊರಳಯ್ಯ ರೀ ಸರ್. ಇದ ಊರ ಬೇರೆ ಊರ? ನಮ್ದು ತೋಳ್ನೂರ್ ರೀ ಸರ್. ನಾವ್ ಇರೋದು ಜಾಸ್ತಿ ಪುಣೆ ಸರ್. ಆದ್ರೆ ಪುಣೆದಿಂದ ಬಂದೀವಿ ಸರ್. ಜಾತ್ರೆ ನೋಡ ಸರತ್ತಾಗಿ ಅದ್ರ ಜಾತ್ರೆ ಚಲೋ ಐತಿ, ಭಾಳ ಚಲೋ ನಡೀತದ. ಲೇಕಿನ್ ಬಂದ್ ನಮ್ಬಿ ಮಂದಿ ಎಂದಿ ತಾಯಿ ಕೈ ಬಿಟ್ಟಿಲ್ಲ. ಚಲೋ ಅದ.
ಎಲ್ಲ ಆಶೀರ್ವಾದದಿಂದ ಚಲೋ ಎಷ್ಟು ವರ್ಷದಿಂದ ಬರಾತ್ರಿ ನಾವು ಜಾತ್ರೆಗೆ? ಕಾಯಂ ದಿನ ಸಣ್ಣ ಇರ್ಲಿಕ್ಕೆ ಬರ್ತೀವಿ ಸರ್. ಸಣ್ಣವಿಂದ ಬರಾತ್ರಿ. ಸಣ್ಣ ನೀವೇನಾದ್ರೂ ಬೇಡ್ಕೊಂಡಿದ್ದ ಆಗಿದ್ದ ನಾವ್ ಬೇಡ್ಕೊಂಡೀವಿ ಕರ್ತೆ ಎಲ್ಲ ಪೂರಾ ನಿರ್ಣಯ ಆಗ್ಯಾವ್ರಿ ಸರ್. ಆಗಿದ್ದಾವ? ಎಲ್ಲ ನಾವ್ ಬೇಡ್ಕೊಂಡಿ ಕರೆದು ಏನು ಬಿ ಸುಳ್ಳಿ ಆಗಿಲ್ರಿ, ಸುಳ್ಳಾಗಿಲ್ಲ, ಎಲ್ಲ ಚಲೋ ಆಗ್ಯದ್ರಿ, ಒಳ್ಳೇದಾಗೈತಿ. ಎಲ್ಲ ಒಳ್ಳೇದಾಗ್ಯದ. ಗೊತ್ತಿರ್ಲಾರ್ದವ್ರಿಗೆ ಏನ್ ಹೇಳ್ತೀರಿ? ಸುತ್ತಮುತ್ತ ಊರ್ ಇರ್ತಾರಲ್ಲ, ಹಾ ಅಂದ್ರೆ ಎಲ್ಲಾ ಕಡೆ 2 ದಿವಸ 1 ದಿನ ಅಷ್ಟೇ ಜಾತ್ರೆ ಆಕೈತಿ. ಇಲ್ಲಿ 8-9 ದಿನ ಜಾತ್ರೆ ಇದು ಆಕೈತಿ. 9 ದಿನ ಜಾತ್ರೆ ರೀ ಸರ್. ಇದು 9 ದಿನ ಜಾತ್ರೆ ಆದ್ರೆ 9 ಕಾಲ್ ಇರ್ತಾವ, 9 ಕಡೆ ಆಟ ಇರ್ತಾವ. ಇದು ಲಾಸ್ಟ್ ಆಟ. ನಾಳಿಗ್ ಕರಿ, ನಾಳಿಗೆ ಕುಸ್ತಿ. ಆದ್ರೆ ಎಲ್ಲ ನಡ್ಕೊಂಡವ್ರಿಗೆಲ್ಲ ಚಲೋನೆ ಆಗ್ತದ. ಯಾರಿಗ್ ಗೊತ್ತಿಲ್ಲಾರ್ದವ್ರು ಬರಲ್ಲ, ಗೊತ್ತಿದ್ದವ್ರು ಕಾಯಪ್ತೆ ಬರ್ತಾರ್ರಿ ಸರ್. ವಿಶೇಷ ಏನೇನ್ ಇರ್ತೈತಿ ಜಾತ್ರೆ ಒಳಗೆ? ವಿಶೇಷ ಏನೇನ್ ಇರ್ತೈತಿ? ಎಲ್ಲ ಯಾವ ತರ ಕಾರ್ಯಕ್ರಮ ಆಗ್ತಾವ? ಕುಂಭ ಇರ್ತದ್ರಿ, ಸೂಲ್ ಇರ್ತಾವ, ಕಡಿ ಜಾತ್ರೆ ಇರ್ತದ, ಕುಸ್ತಿ ಇರ್ತಾವ, ಒಳಗ ಸೋಂಗ್ಗಳು ಇರ್ತಾವ, ಸೋಂಗೈನ ಆಟ ಇರ್ತಾವ. ಎಲ್ಲಾ ಆಟ ಎಲ್ಲ 1 ನಂಬರ್ ಚಲೋ ಇರ್ತಾವ್ರಿ ಸರ್. ಸೋಂಗ್ ಅಂದ್ರ ಯಾವ ರೀತಿ ಅದ ಇರ್ತೈತಿ? ಏನ್ ಮಾಡ್ತಾರ ಅದ್ರೊಳಗ? ಈಗ 9 ದಿನ ಆಟ ಏನ್ ದೇವಿ ಮಾಡಿರ್ತಾಳ್ರಿ, ಅದು 9 ದಿನ ಇವತ್ತು ರಾತ್ರಿ ಮಾಡ್ತವ್ರ ಸರ್. ಅದು ಅದ್ರೊಳಗ ಏನ್ ಇರ್ತೈತಿ? ಏನ್ ಎಲ್ಲ ರಾತ್ರಿ ಈ ತಾಯಿ 9 ದಿನ ಏನ್ ಮಾಡ್ಯಾಳ್ರಿ, ಅದು ರಾತ್ರಿ ಇವತ್ತು ರಾತ್ರಿ 9-10 ಅದು ಅವ್ರು ಏನೇನೆಲ್ಲ ಮಾಡ್ತವ್ರ ಸರ್. ಅದು ಲಾಸ್ಟಿಗೆ ಅದು ಸೋಡಂಬಿ ಎತ್ತಾರ. ಅದಕ್ಕೆ ಪ್ರತಿದಿನಾನು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇರ್ತಾವ. ಪ್ರತಿ ವರ್ಗ 9 ದಿನ ಕಾರ್ಯಕ್ರಮ ಇವತ್ತು ರಾತ್ರಿ ಮಾಡ್ತವ್ರ ಸರ್. ಎಲ್ಲರೂ ಎಲ್ಲಾ ಮಾಡ್ತಾರ. ಎಲ್ಲರೂ ಮಾಡ್ತಾರೆ. ಪ್ರತಿ ದಿವಸನು ಪ್ರಸಾದ ಹಾ, ಇರ್ತೈತಿ. ಪ್ರಸಾದ್ ರೀ. ಪ್ರಸಾದ ಏನೇನ್ ಇರ್ತೈತಿ ಗೊತ್ತ ನಿಮ್ಗೆ? ಪ್ರಸಾದ್ ಎಲ್ಲಾ ತರ ಇರ್ತದ್ರಿ. ಅನ್ನ ಇರ್ತೈತಿ, ಚಪಾತಿ ಇರ್ತಾವ, ಕಾರ್ಬಾಳ್ ಇರ್ತೈತಿ, ಎಲ್ಲ ಸರ್ ಬಾಜಿ ಇರ್ತೈತ್ರಿ. ಉಂಡವ್ರಿಗೆ ಎಲ್ಲಾ ತರ ಆನಂದ ಇರ್ತೈತಿ. ಒಳ್ಳೇದಾಗ್ಲಿ ಸರ್. ಓಕೆ ರೀ ಸರ್, ನಮಸ್ಕಾರ. ದೇವಿ ಆಶೀರ್ವಾದ ಎಲ್ಲಾರ ಮೇಲೆ ಇಲ್ಲಿ. ನಿಮ್ಗೂ ಒಳ್ಳೇದಾಗ್ಲಿ, ನಮ್ಗೂ ನಂಬದವ್ರಿಗೆ ಎಲ್ಲರಿಗೂ ಒಳ್ಳೇದ್ರ ಮಾಡೇ ಮಾಡ್ಯಾಳ್ರಿ ತಾಯಿ. ಲಿಕ್ಕಿದ್ ನಮಗೆ ಇದನ್ನ ಮಾಡಿದ್ಲಿ ಮಾಡ್ಯಾಳ ನಾವು ಸಾರ್ಕ ಬರ್ತೀವ್ರಿ ಸರ್. ಧನ್ಯವಾದ ಸರ್. ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ರಾಹುಲ್ ರವೀಂದ್ರ ಅಲೆಗೋ ಸರ್. ಯಾವ್ರಿಂದ ಬಂದಿರ್ತಾವ? ನಾವು ಸೋಲಾಪುರದಿಂದ ಬಂದಿದ್ದೇವೆ. ಇಲ್ಲಿ ಮಾಷಾ ಚೌಡಂಜರ್ದು ನಮ್ದು ನಮ್ಮ ಮನಿ ದೇವರು ಇಲ್ಲೇ ಇದ್ವಿ. ಮತ್ತು ನಮ್ದು ಪ್ರಾಪರ್ ಅವರ ಮಾಷಾಳ. ನಾವು ಇರ್ತೇವೆ ಸೋಲಾಪುರಕ್ಕೆ, ಜಾಬ್ಗೋಸ್ಕರ ಸೋಲಾಪುರದಾಗ ಇರ್ತೇವೆ. ಇಲ್ಲಿ ಈ ವರ್ಷ ಅಂದ್ರೆ ದರ್ ವರ್ಷ ನಾವು ಇಲ್ಲಿ ಬರ್ತೇವೆ ರೀ. ಇಲ್ಲಿ ಮಾಷಾ ಚೌಡಂಜರ್ ಕಡಿ ಜಾತ್ರೆಗೆ ನಾವು ಕೆಲ್ಸಿನ ಕಾರಾಗ ಆಗಿ ಬರೋದು. ಇದು ದೇವ್ರ ದರ್ಶನ ಭಾಳ ಪವಿತ್ರ, ಎಲ್ಲರೂ ಬರ್ಬೇಕ್ರಿ. ಮತ್ತೇನ್ ಹೇಳ್ತಿರ್ತೀರಿ ಚೌಡೇಶ್ವರ ಜಾತ್ರೆ ಬಗ್ಗೆ? ಜಾತ್ರೆ ರೀ ತುಂಬಾನೇ ಚೆನ್ನಾಗ್ತದೆ ರೀ. ಹೆಂಗ್ ಖುಷಿ ಆಗ್ತದೆ ಬಂದ? ಭಾಳ ಖುಷಿ ಆಗ್ತದೆ ರೀ. ಏನೋ ಬೇಡಿಕೆಗಳು ಇಟ್ಕೊಂಡ್ರಿ ಚೌಡೇಶ್ವರ ದೇವಿಗೆ? ಎಲ್ಲ ಸಂಪೂರ್ಣ ಆಗ್ತಾವ್ರಿ. ನಮ್ದು ಜಾಬ್ ಜೊತೆ ಎಲ್ಲ ಬೇಡ್ಕೊಂಡಿದ್ದೀರಿ. ಸೋಲಾಪುರದಾಗ ನಂಗೆ ಜಾಬ್ ಹತ್ಬೇಕತ್ತೆ ಅಂತ ಹೇಳ್ತೀರಿ. ಎಲ್ಲ ಜಾಬ್ನು ಎಲ್ಲ ಆಗಿದ್ರಿ. ಐದು ಚೌಡೇಶ್ವರಿ ಎಲ್ಲ ನಮ್ದು ಫ್ಯಾಮಿಲಿ ಸುಖದಾಗದ್ರಿ. ಇಟ್ಟೆ ನಮ್ದು ಬರ್ತದೆ. ಎಲ್ಲಾ ನಡ್ಕೊಂಡವ್ರಿಗೆ ಯಾರಿಗೂ ಕಮ್ಮಿ ಮಾಡಿಲ್ಲ. ಎಲ್ಲಾ ದೇವಿದ ನೆನಪು ಅಂದ್ರೆ ಯಾರೂ ಕಮ್ಮಿ ಮಾಡಿಲ್ರಿ. ತಾಯಿ ಅಂದ್ರೆ ಎಲ್ಲೋಕಿತ ದೊಡ್ಡದಂತ ನಮ್ ಜಾತ್ರೆ. ಧನ್ಯವಾದ ನಿಮ್ಗೆ.
ನಪ್ಪೋಲೆ ನಾಡ್ರಿ 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 ಹೋಗೋಣ ನಾಡ್ರಿ ನಾಡ್ರಿ ನಾಡ್ರಿ
ಯಾವ್ಯಾವ ಪ್ರಸಾದ ಮಾಡ್ತೀರಿ? ಶಿರಾ ರೀ. ಅದನ್ನ ಕೈ ಆಡ್ಸ್ಕೊಂತ ಮಾಡ್ರಿ. ನಾ ಹೇಳ್ತೀನಿ. ಗ್ರಾಮದಲ್ಲಿ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ಹೆಸರು ನಾಗಲಿಂಗ್ ರೀ. ಎಷ್ಟು ವರ್ಷದಿಂದ ಸೇವೆ ಕೆಲಸ ಮಾಡತ್ತೀರಿ? ಹಾ ರೀ, ಶಿರಾ ಮಾಡಕತ್ತೀವಿ ರೀ. ಶಿರಾ, ಅನ್ನ, ಸಾಂಬಾರ ಹಾ ಇದೇ ಮಾಸಳ ಗ್ರಾಮದಲ್ಲಿ ಹಾ ಹಾ ಇದೇ ದಾಸೋಹಿ ಸೇವಕ ಮಾಡಕತ್ತೀವಿ ರೀ. ಇಲ್ಲಿ ಇಲ್ಲ ಜನಸೇವೆಗೆ ಅಲ್ಲ ಏನೇನ್ ಸೇವೆ ಮಾಡ್ತೀರಿ? ಏನೇನ್ ಅಡಿಗೆ ಶಿರಾ ರೀ, ಮಾಡ್ತೀರಿ? ಶಿರಾ, ಅನ್ನ, ಸಾಂಬಾರ್ ರೀ, ಮಜ್ಗಿ. ಒಂದ್ ದಿನಕ್ಕೆ ಎಷ್ಟು ಜನ ಪ್ರಸಾದ ಮಾಡ್ಬೋದು? ಒಂದು 5,000 6,000 ಜನ ಒಂದ್ ದಿವ್ಸ ರೀ. 6,000 ಕೂಡ 8,000 5,000ರಿಂದ 6,000 ಜನ. 8,000 ಸಕರಿ ಜನ ಬರ್ಬೋದ್ರಿ. ಎಷ್ಟು ಜನ ಸೇರಿ ಕೆಲಸ ಮಾಡ್ತೀರಿ? ಒಂದು 25 ಜನ ಸೇರ್ಕೊಂಡು ಕೆಲಸ ಹೆಣ್ಮಕ್ಳೆಲ್ಲ ಸೇರಿ ಅದ ಎಲ್ಲ ಜನ ಎಲ್ಲಾ ಜನ ಎಲ್ಲ ಜನ ಸೇರಿ ಹೆಚ್ಚುದು ಮಾಡುದು ಎಲ್ಲ ನೀವ ಮಾಡ್ತೀರಿ? ಹಾ ಎಲ್ಲಾ ಸೇರಿ 30 ಜನ. ರೈಸ್ ಎಷ್ಟು ಕೆಜಿ ಮಾಡ್ತೀರಿ? ರೈಸ್ ಒಂದು 10 ಕ್ವಿಂಟಲ್ ಹೋಗ್ತದೆ ಸರ್. ಒಂದು 10 ಕ್ವಿಂಟಲ್ ರೀ. 10 ಕ್ವಿಂಟಲ್. ಹಾ ರೀ. 9 ದಿವಸನು ಪ್ರಸಾದ ಇರ್ತೈತಿ. ಹಾ ರೀ. 9 ದಿವಸನು ಅನ್ನ ಸಾಂಬಾರ ಮತ್ತೆ ಅನ್ನ ಸಾಂಬಾರ್ ಶಿರಾ ರೀ. ಅನ್ನ ಸಾಂಬಾರ್ ಶಿರಾ ಶಿರಾ ರೀ. ಉಪ್ಪಿಟ್ರಿ ಬೆಳಗ್ಗೆ. ಉಪ್ಪಿಟ್ಟು ಇರ್ತೈತಿ. ಉಪ್ಪಿಟ್ರಿ ಬೆಳಗ್ಗೆ. ರಾತ್ರಿನೂ ಪ್ರಸಾದ ಇರ್ತೈತಿ. ಇಲ್ಲೆಲ್ಲಾ ಪ್ರಸಾದ ಐಟಮ್ಸ್ ಎಲ್ಲ ಎಲ್ಲ ತಂದು ಕೊಡ್ತಾರ್ರಿ. ಎಲ್ಲರೂ ಜನ ಸೇವೆ ಮಾಡ್ತಾರ್ರಿ. ಭಕ್ತರು ತಂದು ಕೊಡ್ತಾರ್ರಿ. ಎಲ್ಲ ಸುತ್ತಮುತ್ತಲು ಊರಿಗೆಲ್ಲ ಒಂದಿನ 2 ದಿನ ಅಷ್ಟೇ ಮಾಡ್ತಾರ ಜಾತ್ರಿ. ಇದು ನೋಡಿದ್ರೆ 9 ದಿವಸ ಜಾತ್ರೆ ಬಹಳ ಚೆನ್ನಾಗತ್ತ. ಹೆಂಗ ಅನ್ಸತಿ? ಎಷ್ಟು ಆರಾಮ್ ನೋಡ್ರಿ, ಬರ್ರಿ. ನಾಳೆ ಕುಸ್ತಿ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಸಾಗರ್ ರೀ. ಎಷ್ಟು ವರ್ಷದಿಂದ ಸೇವೆ ಮಾಡತ್ತೀರಿ, ಕೆಲಸ ಮಾಡತ್ತೀರಿ? ನಾವು ದೇವ್ ಜಾತ್ರೆ ನಮ್ಮ ತಿಳುಗುಂಟಿದ್ದ ನಡೆದು ಮಾಡಾಕ್ತಿದ್ದೀವಿ ರೀ. 28 ವರ್ಷ ಆಯ್ತು ನಾವು ಮಾಡ್ಲತ್ತೀವಿ ರೀ. ನಿಮ್ಮ ಈ ಅಡಿಗೆ ಮಾಡುವ ತಂಡದೊಳಗ ಯಾರ್ಯಾರು ಇದಾರೆ? ವಿಶೇಷವಾಗಿ ಏನೇನು ಕೆಲಸ ಮಾಡ್ತೀರಿ? ಇವತ್ತು ನಮ್ಮ ಕ್ಲಾಸ್ಮೇಟ್ ಗ್ರೂಪ್ ವತಿಯಿಂದ ನಾವು ಅನ್ನ ಪ್ರಸಾದ ಇಟ್ಟಿದ್ದೀವಿ ರೀ. 2012 ಗ್ರೂಪ್ ವತಿಯಿಂದ ಅನ್ನ ಪ್ರಸಾದ ಇಟ್ಟಿದ್ದೀವಿ. ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗರ ಬಂದು ಇಲ್ಲೆಲ್ಲ ಹೋಳಿ ಮಾಡಿ ನಾವು ಒಂದು 8 ಜನ ಕುಡ್ಕಿಸಿ ಒಂದು ಟೋಟಲ್ 60 ಜನ ಇದ್ದೀವಿ. 140 ಬ್ಯಾಚ್ ರೀ ನಮ್ಮದು. 140 ಜನ ಇದ್ದೀವ್ರಿ ನಾವು. SLC 2012 ಗ್ರೂಪ್ನಾಗ ಎಲ್ಲ ಕೆಲಸ ಎಲ್ಲ ನಮ್ಮ ಹುಡುಗರು ಮಾಡಿಕಿಸಿದ್ರೆ ಇವರೆಲ್ಲ ಅಡುಗೆ ಮಾಡೋರು, ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ನಮಗೆ. ಇವರೆಲ್ಲ ಟೋಟಲ್ ಇಲ್ಲೆಲ್ಲ ಅವ್ರು ಬಸವರಾಜ ಬಿಂಗೋಳಿ ಅಂತ ಅನ್ನ ಸಾಂಬಾರು ಮತ್ತೆ ಬೆಳಿಗ್ಗೆ ಉಪ್ಪಿಟ್ಟಿಟ್ಟಿದ್ರು. ಈ ಸೇವೆ ಹಿಂಗ ಮುಂದುವರಿಲಿ. ನಿಮ್ದು ಚೌಡೇಶ್ವರಿ ಆಶೀರ್ವಾದ ಎಲ್ಲಾರ ಮೇಲೆ ಇರ್ಲಿ, ನಮ್ಮ ಮೇಲೆ ಇರ್ಲಿ. ಧನ್ಯವಾದ ನಿಮ್ಗೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಸಿದ್ದಮ್ಮ. ಎಷ್ಟು ವರ್ಷದಿಂದ ಸೇವೆ ಮಾಡತ್ತೀರಿ ನೀವು? 10 ವರ್ಷ ಆಯ್ತ್ರಿ. 10 ವರ್ಷ ಆಯ್ತು. ಏನೇನ ಇಲ್ಲಿ ಇದು ಮಾಡ್ತೀರಿ? ಪ್ರಸಾದ ಸೇವೆ ಮಾಡ್ತೀರಿ? ಅನ್ನ ಸಾರಿ, ಹಾ, ಶಿರಾ ರೀ, ಉಪ್ಪಿಟ್ಟು ಮಾಡ್ತೇವ್ರಿ. ಎಷ್ಟು ದಿವಸ ಮಾಡ್ತೀರಿ ಕೆಲಸ? 9 ದಿನ ಮಾಡ್ತೇವೆ. ನಿಮ್ ಜೊತೆ ಯಾರ್ಯಾರ ಕೆಲಸ ಮಾಡ್ತಾರೆ? ಎಷ್ಟು ಜನ ಮಾಡ್ತಾರ? ನನ್ನ ಜೊತೆ ರೀ 5 ಮಂದಿ ಇದ್ದೇವ್ರಿ ನೋಡ್ರಿ. 5 ಮಂದಿ. 5 ಜನ ಮಾಡ್ತೀರಿ. ಯಾವ ರೀತಿ ಖುಷಿ ಆಗುತ್ತೆ ನಿಮ್ಗೆ? ಏನಾದ್ರು ಕೂಲಿ ಆದ್ರೆ ಏನಾದ್ರು ಕೊಡ್ತಾರ? ನೀವು ಸೇವೆ ಅಂತ ಮಾಡ್ತೀರಾ? ಹೆಂಗೆ? ಕೂಲಿ ಕೊಡ್ತಾರೆ. ಕೂಲಿ ಕೊಡ್ತಾರ. ಚಲೋ ಐತಿ. 9 ದಿವಸ ಎಲ್ಲಾ ರೀತಿ ಆದಂತ ಇದು ಮಾಡ್ತೀರಿ. ಎಷ್ಟು ಕೆಜಿ ಅಕ್ಕಿ ಆಗ್ಬೋದು ಒಂದಿನಕ್ಕೆ ಎಷ್ಟು ಕೆಜಿ ರೈಸ್ ಮಾಡ್ಬೋದು? 4 ಪ್ಯಾಕೆಟ್ ಹೋಗ್ತಾವ ನೋಡ್ರಿ. 4 ಪ್ಯಾಕೆಟ್ ಅಂದ್ರೆ 1 ಕ್ವಿಂಟಲ್ ಮಟ ಹೋಗ್ತೈತಿ. 100 ಕೆಜಿ ಮಟ ಹೋಗ್ತೈತಿ. ಇಲ್ಲಿ ಬೇರೆ ಮತ್ತೆ ಅಲ್ಲಿ ಬೇರೆ? ಅಲ್ಲಿ ಬೇರೆ ಮಾಡ್ತಾರ, ಇಲ್ಲಿ ಬೇರೆ ಮಾಡ್ತಾರ. ಹೆಂಗ್ ಅನ್ಸತಿ ಚೌಡೇಶ್ವರಿ ಜಾತ್ರೆ ಒಳಗ ನೀವು ಈಗ ಸೇವೆ ಮಾಡ್ತಿರಲ್ಲ, ಹೆಂಗ್ ಖುಷಿ ಅನ್ಸತ್ತೆ? ಖುಷಿ ಅದಾರಿ. ಖುಷಿ ಹಿಂಗ ಸೇವೆ ಮಾಡ್ಕೊಂತೀರಿ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಹಂಗ ನಿಮ್ಗೆ ಒಳ್ಳೇದಾಗ್ಲಿ, ನಮಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ. ಬಾಹುಬಲಿ ದಂಪತಿ ಕಾಕ ಹೆಣ್ಣು ಮಕ್ಕಳ ಆಟ ಆಡುವ ಆರ್ಥಿಕ ಸಾಮಗ್ರಿ
ಹಾ 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 ಇದ್ರಲ್ಲ ಸ್ನೇಹಿತರೆ, ಮಾಷಾಳದ ಒಂದು ಜಾತ್ರಾ ಮಹೋತ್ಸವದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ಹಂಗೆ ಶೇರ್ ಮಾಡ್ಕೊತೀರಿ, ಸಬ್ಸ್ಕ್ರೈಬ್ ಮಾಡ್ಕೊತೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.